ಅಕ್ಷರದ ಅವ್ವ ಮಾತೆ ಸಾವಿತ್ರಿಬಾಯಿ ಫುಲೆರವರ 195ನೇ ಜಯಂತ್ಯೋತ್ಸವ ಹಾಗೂ ವಸತಿ ರಹಿತ ಪ್ರತಿನಿಧಿಗಳ ಸಮ್ಮೇಳನವು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು. ವೇದಿಕೆ ಮೇಲೆ ಹೇಳುತ್ತಾ ಆಯುಕ್ತರಿಗೆ ಕೇಳಿ ಆಮೇಲೆ ಎಲ್ಲ ನಮ್ಮ ಸಾಹೇಬ್ರ ಜೊತೆ ಡಿಸ್ಕಷನ್ ಮಾಡಿ ತಮ್ಗೆ ಎಷ್ಟಾಗುತ್ತೋ ಅಷ್ಟು ನಮ್ಗೆ ಎಷ್ಟು ಆಗುತ್ತೋ ಅಷ್ಟು ನಾವು ಪಾಸಿಬಲ್ ತಮ್ಗೆಲ್ಲ ಮಾಡಿಸ್ಕೊಡ್ತೀವಿ ಅಂತೇಳಿ ಈ ವೇದಿಕೆ ಮೇಲೆ ಕೇಳ್ಕೊತೀನಿ. ಸಾವಿತ್ರಿಬಾಯಿ ಫುಲೆ ಅಮ್ಮ ಇವತ್ತು ನಾ ಏನ್ ಈ ಜಾಗದಾಗ ನಿಂತೀನಿ ಅಂತಂದ್ರೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೋಸ್ಕರ, ಆಮೇಲೆ ಮತ್ತೆ ಸಾವಿತ್ರಿಬಾಯಿ ಫುಲೆ ಅವರು ನಮ್ಗೆ ಅಕ್ಷರಾಭ್ಯಾಸ ಅವ್ರು ಕಲಿಸ್ಕೊಟ್ಟಿದ್ದಿಲ್ಲ ಅಂತಂದ್ರೆ ಇವತ್ತು ನಾ ಈ ಸ್ಟೇಜ್ ಮೇಲೆ ನಿಂತು ಹಿಂಗ ಮೈಕ್ ಹಿಡಿದು ಮಾತಾಡೋಕ್ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಸೊ ಅದಕ್ಕೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ನಮ್ಗೆ ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೇಲೆ ಅ ಅಂತ ಅಕ್ಷರವನ್ನ ತಿದ್ದಿರ್ತಕ್ಕಂಥ ಅಕ್ಷರದ ಮಾತೆ ಸಾವಿತ್ರಿಬಾಯಿ ಫುಲೆರವರ 195ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಹಾಗೂ ಕಲಬುರಗಿ ನಗರದಲ್ಲಿ ವಿವಿಧ ಕೊಳಚೆ ಪ್ರದೇಶದಲ್ಲಿ ವಾಸ ಮಾಡತಕ್ಕಂಥ ನಿವೇಶನ ರಹಿತ ಮತ್ತು ವಸತಿ ರಹಿತ ಅಂದ್ರೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡತಕ್ಕಂಥ ಪ್ರತಿನಿಧಿಗಳ ಸಮ್ಮೇಳನವನ್ನ ಇವತ್ತಿನ ದಿವಸ ನಾವು ಆಯೋಜನೆಯನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮದ ಮುಖ್ಯ ವೇದಿಕೆ ಸಾಲು ಮರದ ತಿಮ್ಮಕ್ಕನನ್ನ ನೆನೆಯುತ್ತಾ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಿರ್ತಕ್ಕಂಥದ್ದಿದೆ. ಸ್ಲಂ ಜನರ ಸಂಘಟನೆ ಕರ್ನಾಟಕ ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥ ಪೂಜ್ಯ ಮಹಾಪೌರರಾಗಿರ್ತಕ್ಕಂಥ ಸೋದರಿ ವರ್ಷ ಜಾನೆ ಮೇಡಮ್ ಅವರೇ ಮತ್ತು ಸ್ಲಂ ಜನರ ಸಂಘಟನೆ ಕರ್ನಾಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಇಸಾಕ್ ಅಮೃತರಾಜ್ ಅವರೇ, ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ